ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಸನ್ನ ವೇಳೆ ಇದು ಅಭಿಷೇಕದ ಸಮಯ, ಕ್ರಿಸ್ತನ ಸಾಕ್ಷಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 14ನೇ ಅಧ್ಯಾಯ, ಅದರ ಮುಂದುವರೆದ ಭಾಗ. ಸೊ ನೆನ್ನೆಯ ಅಧ್ಯಾಯವನ್ನು ಯಾರಾದರೂ ವೀಕ್ಷಿಸದೇ ಇದ್ದರೆ ದಯವಿಟ್ಟು ನೀವು ನೆನ್ನೆ ವಿಡಿಯೋನ ನೋಡಿ ತದನಂತರ ಇದಕ್ಕೆ ಬಂದರೆ ನಿಮಗೆ ಸಮಗ್ರ ಅರ್ಥ ಸಿಗುತ್ತದೆ. ಪ್ರೇಸ್ ದ ಲಾರ್ಡ್. 14ನೇ ಅಧ್ಯಾಯ ವಚನ 4. ವಿಮೋಚನೆ ಹೊಂದಿದ ಪುನೀತರು ಯಜ್ಞದ ಕುರಿಮರಿಯಾದಾತನ ಬಳಿ ಸಿಂಹಾಸನ ರೂಢನಾಗಿದ್ದ ಸರ್ವೇಶ್ವರನ ಪ್ರಸನ್ನತೆಯಲ್ಲಿ 4 ಜೀವಿಗಳು, 24 ಸಭಾ ಪ್ರಮುಖರು, ಅವರ ಪ್ರಸನ್ನತೆಯಲ್ಲಿ 1,44,000 ಜನ ಹೊಸ ಗೀತೆಯನ್ನ, ಜೀವೋದ್ಧಾರದ ನವಗೀತೆಯನ್ನ ಹಾಡುತ್ತಾ ದೇವರನ್ನ ಆರಾಧಿಸುತ್ತಿದ್ದರು. ಅದು ಜಲಪ್ರಳಯದಂತೆ, ಬೋರ್ಗರಿಸುವ ಜಲಪ್ರವಾಹದಂತೆ, ಗುಡುಗಿನಂತೆ ಆ ಸ್ತುತಿ ಅಭಿಷೇಕದಲ್ಲಿ ತುಂಬಿತ್ತು ಎಂಬುದಾಗಿ. ಓಕೆ, ಇವರು ಸ್ತ್ರೀ ಸಂಸರ್ಗದಿಂದ ಮಲಿನರಾಗದವರು, ಕನ್ಯೆಯರಂತೆ ಕಳಂಕರಹಿತರು. ಇವರು ಯಾರು? ಈ ಪ್ರಥಮ ಫಲವಾಗಿ ಆಯ್ಕೆ ಮಾಡಲ್ಪಟ್ಟವರು, ಸ್ತ್ರೀ ಸಂಸರ್ಗಕ್ಕೆ ಒಳಗಾಗದವರು. ಆಗ ನೀವು ತಿಳ್ಕೋಬಹುದು, ಸ್ತ್ರೀ ಸಂಸರ್ಗ ಅಂದ್ರೆ ಮದುವೆ ಆಗದೆ ಇರೋರು. ಮದುವೆ ಆಗದೆ ಇರುವವರು ಈ ಲಿಸ್ಟ್ಗೆ ಬರ್ತಾರೆ ಅಂತ ಇಲ್ಲ. ಎಷ್ಟೋ ಜನ ಮದುವೆ ಆಗದೆ ಅನ್ಯ ಜನರು ಇದ್ದಾರೆ, ನಮ್ಮವರು ಇದ್ದಾರೆ. ಮದುವೆ ಆಗದೇ ಇರುವವರು, ಸ್ತ್ರೀ ಸಂಪರ್ಕ ಇಲ್ಲದೆ ಇರುವವರು ಅನ್ನುವ ಅರ್ಥ ಇಲ್ಲ. ಯಾವ ರೀತಿ ಅಂತ ಅದನ್ನ ಮುಂದೆ ನೋಡೋಣ. ಕನ್ಯೆಯರಂತೆ ಕಳಂಕರಹಿತರು, ಇವರು ಹೇಗಿದ್ದಾರೆ? ಕನ್ನಿಕೆ, ಯಾವ ಪುರುಷನ ಸಂಪರ್ಕವೂ ಇಲ್ಲದೆ, ತನ್ನ ದೇಹವನ್ನು ಮಲಿನ ಮಾಡಿಕೊಳ್ಳದೆ, ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಂಡ ಕನ್ನಿಕೆಯಂತೆ ಇವರು ಇರುವರು ಎನ್ನುವ ರೀತಿಯಲ್ಲಿ. ಸೊ ಇವರು ಯಾರಾಗಿದ್ದಾರೆ ಅಂತ ನಾವು ನೋಡುವುದಾದರೆ, ಎಂಥವರು ಅನ್ನುವುದಾದರೆ, ಪವಿತ್ರ ಗ್ರಂಥದಲ್ಲಿ ನನಗೆ 2 ವಾಕ್ಯಗಳನ್ನು ವಿಶೇಷವಾಗಿ ಪರಿಶುದ್ಧಾತ್ಮರು ಪ್ರಕಟಪಡಿಸಿದರು. ಮೊದಲನೆಯದಾಗಿ ಪ್ರವಾದಿ ಯೆಶಾಯನ ಗ್ರಂಥ 56ನೇ ಅಧ್ಯಾಯ, ಸ್ತ್ರೀ ಸಂಸರ್ಗದಿಂದ ಮಲಿನರಾಗದೇ ಇರುವವರು ಅಂದರೆ ತಮ್ಮ ದೇಹಾತ್ಮ ಶರೀರವನ್ನ ಕಳಂಕ ಮಾಡಿಕೊಳ್ಳದೆ ಇರುವವರು, ವಿಶ್ವಾಸದಲ್ಲಿ ಪತಿದ್ರೋಹ ಮಾಡದೇ ಇರುವವರು ಎಂದು ಅರ್ಥ.